ನಮಸ್ಕಾರ. ಫೆಬ್ರವರಿ 21ರ ಪ್ರಮುಖ ವಿದ್ಯಮಾನಗಳ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸರಿ, ಮೊದಲಿಗೆ ನಮ್ಮ ರಾಷ್ಟ್ರೀಯ ಸುದ್ದಿಗಳೊಂದಿಗೆ ಇಂದಿನ ಚರ್ಚೆಯನ್ನ ಪ್ರಾರಂಭಿಸೋಣ. ಇಂದು ನಾವು 3 ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ. ನಮ್ಮ ಮೊದಲನೇ ಸುದ್ದಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದ್ದು. ಅಲ್ಲಿನ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಆದೇಶವನ್ನ ಹೊರಡಿಸಿದೆ. ಅಸಲಿಗೆ ವಿಷಯ ಏನಪ್ಪಾ ಅಂದ್ರೆ, ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಗಳ ಪರಿಷ್ಕರಣೆಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿವೆ. ಇದನ್ನು ಸರಿಪಡಿಸುವುದೇ ಈ ಆದೇಶದ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸುಪ್ರೀಂ ಕೋರ್ಟ್ ಕೇವಲ ಆಡಳಿತಾತ್ಮಕ ಅಧಿಕಾರಿಗಳ ಮೇಲೆ ಅವಲಂಬಿತರಾಗಬೇಡಿ, ಬದಲಾಗಿ ಪಾರದರ್ಶಕತೆಗಾಗಿ ನ್ಯಾಯಾಂಗ ಅಧಿಕಾರಿಗಳನ್ನೇ ನಿಯೋಜಿಸಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಬಗ್ಗೆ ಕಲ್ಕತ್ತಾ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, ನ್ಯಾಯಾಲಯವು ಫೆಬ್ರವರಿ 28ರೊಳಗೆ ಕರಡು ಮತದಾರರ ಪಟ್ಟಿಯನ್ನ ಸಲ್ಲಿಸಲೇಬೇಕು ಅಂತ ಒಂದು ಡೆಡ್ಲೈನ್ ಕೂಡ ಫಿಕ್ಸ್ ಮಾಡಿದೆ. ಈ ಪ್ರಕರಣದ ಮೇಲ್ವಿಚಾರಣೆಗೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ಉಜ್ವಲ್ ಭುಯಾನ್ ಮತ್ತು ಮನೋಜ್ ಮಿಶ್ರಾ ಅವರನ್ನೊಳಗೊಂಡ ವಿಶೇಷ ಪೀಠವನ್ನು ನೇಮಿಸಿದೆ. ಇದು ಈ ವಿಷಯದ ಗಂಭೀರತೆಯನ್ನ ಎತ್ತಿ ತೋರಿಸುತ್ತೆ. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಇದು ನಮ್ಮ ಕರ್ನಾಟಕದ ಒಂದು ರಾಜಕೀಯ ಹಾಗೂ ಕಾನೂನಾತ್ಮಕ ಪ್ರಕರಣ. ಈಗ ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇಲ್ಲಿ ಮೂಲಭೂತ ಪ್ರಶ್ನೆ ಇರೋದು, ಸ್ಥಳೀಯ ಸಂಸ್ಥೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರಿಗೆ ವಿಧಾನಪರಿಷತ್ ಚುನಾವಣೆಯಲ್ಲಿ ವೋಟ್ ಮಾಡುವ ಹಕ್ಕು ಇದೆಯಾ ಇಲ್ವಾ ಅನ್ನೋದು. ಈ ಸಂಬಂಧ ಎಂಕೆ ಪ್ರಾಣೇಶ್ ಅವರು ಮೇಲ್ಮನವಿ ಸಲ್ಲಿಸಿದ್ರು. ಆದರೆ ವಿಚಾರಣೆಯನ್ನ ಪದೇ ಪದೇ ಮುಂದೂಡಲು ಕೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅವರಿಗೆ ಎಚ್ಚರಿಕೆ ನೀಡಿದೆ. ಹಾಗಿದ್ರೆ ಈ ಇಡೀ ವಿವಾದದ ಕೇಂದ್ರಬಿಂದು ಏನು ಗೊತ್ತಾ? ಅದು ಕೇವಲ 6 ಮತಗಳ ಅಂತರ. ಅಷ್ಟು ಸಣ್ಣ ಅಂತರದಲ್ಲೇ ಗೆಲುವಿನ ನಿರ್ಧಾರ ಆಗಿರೋದು. ನಮ್ಮ ಮುಂದಿನ ಸುದ್ದಿ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ಅದ್ಭುತವಾಗಿ ಬೆಳಕು ಚೆಲ್ಲುತ್ತೆ. ದೆಹಲಿ ಹೈಕೋರ್ಟ್ ಘನತೆಯಿಂದ ಬದುಕುವುದು ಅಂದರೆ ಏನು ಅನ್ನೋದರ ಬಗ್ಗೆ ಒಂದು ಬಹಳ ಮಹತ್ವದ ತೀರ್ಪನ್ನ ನೀಡಿದೆ. ನೋಡಿ, ನ್ಯಾಯಾಲಯ ಎಷ್ಟು ಸ್ಪಷ್ಟವಾಗಿ ಹೇಳಿದೆ. ವಾಸಿಸುವ ಮನೆಯ ಪಕ್ಕದಲ್ಲೇ ಸಾರ್ವಜನಿಕ ಶೌಚಾಲಯ ಮತ್ತು ಕಸದ ತೊಟ್ಟಿಯನ್ನು ನಿರ್ಮಿಸಿದರೆ ಅದು ಸಂವಿಧಾನ ನೀಡಿರುವ ಘನತೆಯಿಂದ ಬದುಕುವ ಹಕ್ಕಿನ ನೇರ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರದಲ್ಲಿ ಬದುಕೋದು ಕೂಡ ಘನತೆಯಿಂದ ಬದುಕುವ ಹಕ್ಕಿನ ಒಂದು ಭಾಗ ಅಂತಾನೂ ಹೇಳಿದೆ. ಹಾಗಾಗಿ ಆ ಅನಧಿಕೃತ ಕಸದ ತೊಟ್ಟಿ ಮತ್ತು ಶೌಚಾಲಯವನ್ನು ತಕ್ಷಣವೇ ತೆರವುಗೊಳಿಸುವಂತೆ ಎಂಸಿಡಿಗೆ ಆದೇಶ ನೀಡಿದೆ. ಆಯ್ತು, ಇದಿಷ್ಟು ರಾಷ್ಟ್ರೀಯ ಸುದ್ದಿಗಳಾದ್ರೆ ಈಗ ನಮ್ಮ ಗಮನವನ್ನ ಅಂತಾರಾಷ್ಟ್ರೀಯ ವಿದ್ಯಮಾನಗಳತ್ತ ಹರಿಸೋಣ. ಮೊದಲಿಗೆ ಅಮೆರಿಕಾದ ಸುದ್ದಿ. ಅಲ್ಲಿನ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತಾವಧಿಯಲ್ಲಿ ವಿಧಿಸಲಾಗಿದ್ದ ಹೆಚ್ಚುವರಿ ಸುಂಕಗಳಿಗೆ ಸಂಬಂಧಿಸಿದಂತೆ ಅಲ್ಲಿನ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ತೀರ್ಪಿನ ಪ್ರಕಾರ ಟ್ರಂಪ್ ವಿಧಿಸಿದ್ದ ಹೆಚ್ಚುವರಿ ಸುಂಕಗಳು ಅಸಿಂಧು. ಯಾಕಂದ್ರೆ ಅಧ್ಯಕ್ಷರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿದ್ದಾರೆ ಅಂತ 6-3 ಬಹುಮತದ ತೀರ್ಪು ಬಂದಿದೆ. ಅಮೆರಿಕದಲ್ಲಿ ತೆರಿಗೆ ವಿಧಿಸುವ ಅಧಿಕಾರ ಇರೋದು ಕೇವಲ ಅಲ್ಲಿನ ಸಂಸತ್ತು ಅಂದ್ರೆ ಕಾಂಗ್ರೆಸ್ಗೆ ಮಾತ್ರ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಸಣ್ಣ ವಿಷಯ ಅಲ್ಲ. ಡಿಸೆಂಬರ್ 14ರಿಂದ ಇಲ್ಲಿವರೆಗೆ ಈ ಸುಂಕಗಳ ರೂಪದಲ್ಲಿ ಅಂದಾಜು $175 ಬಿಲಿಯನ್ ಸಂಗ್ರಹಿಸಲಾಗಿದೆಯಂತೆ. ಹವೆ ಈ ಸಂಪೂರ್ಣ ಮೊತ್ತವನ್ನ ಮರುಪಾವತಿ ಮಾಡಬೇಕಾಗತ್ತೆ. ಮುಂದಿನ ಸುದ್ದಿ ತಂತ್ರಜ್ಞಾನ ಮತ್ತು ರಾಜತಾಂತ್ರಿಕತೆಗೆ ಸಂಬಂಧಿಸಿದ್ದು. ನೆದರ್ಲ್ಯಾಂಡ್ಸ್ ದೇಶ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಕ್ಷೇತ್ರದಲ್ಲಿ ಭಾರತದೊಂದಿಗೆ ಕೈಜೋಡಿಸಲು ಬಹಳ ಆಸಕ್ತಿ ತೋರಿಸಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ನೆದರ್ಲೆಂಡ್ಸ್ ಪ್ರಧಾನಿ ಡಿಕ್ ಸ್ಕಾಫ್ ವಿಶೇಷವಾಗಿ ಟ್ರಾಫಿಕ್ ನಿಯಂತ್ರಣಕ್ಕೆ ಸಿಸಿಟಿವಿ ಡೇಟಾ ಬಳಸುವ ನಮ್ಮ ತಂತ್ರಜ್ಞಾನವನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಜಾಗತಿಕ ಮುಕ್ತ ವ್ಯಾಪಾರಕ್ಕೂ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನೊಂದು ಪ್ರಮುಖ ಬೆಳವಣಿಗೆಯಲ್ಲಿ ಭಾರತವು ಪ್ಯಾಕ್ಸ್ ಸಿಲಿಕಾ ಅನ್ನೋ ಒಂದು ಮಹತ್ವದ ಮೈತ್ರಿಕೂಟಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಇದು ಅಮೆರಿಕ ನೇತೃತ್ವದ ಒಕ್ಕೂಟ. ಇದರ ಮುಖ್ಯ ಉದ್ದೇಶ ರೇರ್ ಅರ್ಥ್ ಮಿನರಲ್ಸ್ ಮತ್ತು ಎಐನಂತಹ ಪ್ರಮುಖ ತಂತ್ರಜ್ಞಾನಗಳ ಪೂರೈಕೆ ಸರಪಳಿಯನ್ನು ಭದ್ರಪಡಿಸುವುದು. ಸರಿ, ಇನ್ನು ಕೊನೆಯದಾಗಿ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಪ್ರಮುಖ ಸುದ್ದಿಗಳ ಕಡೆಗೆ ಗಮನ ಹರಿಸೋಣ. ಮುಖ್ಯವಾಗಿ ರಾಜ್ಯದಲ್ಲಿನ ಅಪರಾಧ ಪ್ರಕರಣಗಳ ಅಂಕಿಅಂಶಗಳ ಬಗ್ಗೆ ಒಂದು ನೋಟ ಹರಿಸೋಣ. ಇದು ರಾಜ್ಯ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರುವ ಅಧಿಕೃತ ಮಾಹಿತಿ.
2021ರಿಂದ 2025ರವರೆಗೆ ವಿವಿಧ ಮಾದರಿಯ ಅಪರಾಧಗಳು ಹೇಗಿವೆ ಅನ್ನೋದನ್ನ ಈ ಡೇಟಾ ತೋರಿಸುತ್ತೆ. ಈ ಅಂಕಿಅಂಶಗಳನ್ನ ನೋಡಿದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಒಂದು ಆತಂಕಕಾರಿ ಏರಿಕೆ ಕಂಡುಬರುತ್ತಿದೆ. 2025ರಲ್ಲಿ ಈ ಸಂಖ್ಯೆ 2277ಕ್ಕೆ ತಲುಪಿದೆ. ಅದೇ ರೀತಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಂದ್ರೆ ಪೋಕ್ಸೋ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ಸಂಖ್ಯೆಯೂ ಕೂಡ ಪ್ರತಿ ವರ್ಷ ನಿರಂತರವಾಗಿ ಏರಿಕೆ ಕಾಣುತ್ತಲೇ ಇದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಕಂಡುಬಂದಿದೆ. ಮತ್ತೊಂದೆಡೆ ಸೈಬರ್ ಅಪರಾಧ ಮತ್ತು ಅಬಕಾರಿ ಪ್ರಕರಣಗಳಂಥ ಇತರ ಅಪರಾಧಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿಯೇ ಉಳಿದಿದೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ಚರ್ಚಿಸಿದ ಈ ಎಲ್ಲ ಅಂಕಿಅಂಶಗಳು ಮತ್ತು ನ್ಯಾಯಾಲಯದ ತೀರ್ಪುಗಳು ನಮ್ಮ ಆಡಳಿತ ವ್ಯವಸ್ಥೆ ಮತ್ತು ನಮ್ಮ ಸಮಾಜದ ಆದ್ಯತೆಗಳ ಬಗ್ಗೆ ಏನನ್ನು ಸೂಚಿಸುತ್ತವೆ? ಈ ಬಗ್ಗೆ ಯೋಚಿಸುವುದು ಬಹಳ ಮುಖ್ಯ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.